ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಅರ್ದೇವಾಡಿಗ ಮಾತಾಡ್ತಾ ಇರೋದು. ಪೂಜೆಯ ದಿನದ ವ್ಲಾಗ್ ಕೆಲವೊಂದು ಕ್ಲಿಪ್ಗಳು ಹಾಗೆ ಉಳಿದಿತ್ತು, ಅದನ್ನು ನಿಮಗೆ ತೋರಿಸೋದು ಬಾಕಿತ್ತು. ಹಾಗಾಗಿ ನಾನಿವತ್ತು ತೋರಿಸ್ತಾ ಇದ್ದೇನೆ. ಆ್ಯಂಡ್ ಈ ವಿಡಿಯೋದಲ್ಲಿ ಸಾಕಷ್ಟು ಮೆಮೊರಿಗಳಿದೆ, ಹಾಗಾಗಿ ಕೊನೆವರೆಗೂ ನೋಡಿ. ನಾನು ತಲೆಗೆ ಸ್ನಾನ ಮಾಡಿ ರೆಡಿಯಾಗಿ ಅದಾದಮೇಲೆ ಚಹಾ ಕುಡಿದು ಮೇಲ್ಮನೆಗೆ ಹೋದೆ ಮಕ್ಕಳೊಂದಿಗೆ. ಅದಾದಮೇಲೆ ನಾನು ಹೇಳಿದ ಹಾಗೆ ವೀಡಿಯೋಸ್ಗಳನ್ನು ಮಾಡಿದ್ವಿ. ಮೋತಿ ಕೂಡ ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಬಂದಿದ್ಲು. ಆದ್ಯ ಬಂದವಳೆ ಸುಸ್ತಾಗಿ ನನ್ನ ಮೇಲೆ ಮಲ್ಕೊಂಡು ಬಿಟ್ಟಿದ್ಲು. ಪೂಜೆಯ ದಿನದ ಸ್ಪೆಷಲ್ ತಿಂಡಿ ಇದು. ಆ್ಯಂಡ್ ಇದರ ಬಗ್ಗೆ ಹೇಳಲೇಬೇಕು, ನಮಗೆ ಉನ್ನತಿಯಲ್ಲಿ ಡಿಫ್ರೆಂಟ್ ಆದ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತಾ ಇರ್ತಾರೆ. ಹಾಗೆ ಇದು ಒಂದು ಆ್ಯಕ್ಟಿವಿಟಿ. ಆ್ಯಂಡ್ ನನ್ನ ಬಗ್ಗೆ ಬೇರೆಯವರ ಒಪಿನಿಯನ್ ತಿಳ್ಕೊಳ್ಳುವ ಹಾಗಾಯಿತು. ಬೇರೆಯವರು ನನ್ನ ಕ್ವಾಲಿಟೀಸ್ ಬಗ್ಗೆ ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು. ಮದುವೆಯ ಮರುದಿನ ಉದಾಸೀನ ಆಯಿತು ಅಂತ ಹೇಳಿ ನಾನು ಕಾಲೇಜಿಗೆ ರಜೆ ಮಾಡಿದ್ದೆ. ಕಾಶ್ವಿ ಕೂಡ ಇದ್ಲು, ಅವಳಿಗೆ ಹೇಗೂ ರಜೆನೇ ಇತ್ತು. ಆ್ಯಂಡ್ ಮಕ್ಕಳೊಂದಿಗೆ ಸೇರಿ ಹಾಗೆ ಹೀಗೆ ಟೈಮ್ ಪಾಸ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಆಗ್ತಾಯಿತ್ತು, ಕಾಲೇಜಿಗೆ ಹೋಗಿದ್ದರೆ ನೋಟ್ಸ್ ಆದರೂ ಬರೆದು ಕಂಪ್ಲೀಟ್ ಆಗ್ತಾಯಿತ್ತು ಅಲ್ವಾ ಅಂತ ಹೇಳಿ ಫುಡ್ ಫೆಸ್ಟ್ ಇತ್ತು ಅಂತ ಹೇಳಿದೆ ಅಲ್ಲ, ಹಳ್ಳಿ ಸಂತೆ. ಅದರ ಯೂಸ್ ಮಾಡಿದಂತಹ ವೇಸ್ಟೇಜ್ ಐಟಮ್ಸ್ಗಳನ್ನು ಮನೆಗೆ ತಂದಿದ್ದೆ. ಹಾಗಾಗಿ ವೈಶಾಖಿಗೆ ವಾಚ್ ಥರ ಕಟ್ತಿದ್ದೆ, ಅವನು ಹಠ ಮಾಡ್ತಿದ್ದ ಅಂತ ಹೇಳಿ. ಅದಾದಮೇಲೆ ನಾವು ಸಂಕ್ರಾಂತಿಯ ದಿವಸ ದೇವಸ್ಥಾನಕ್ಕೆ ಹೋಗಿದ್ವಿ. ಬಿಕಾಸ್ ಊಟ ಇತ್ತು, ಹಾಗಾಗಿ ಸ್ವಲ್ಪ ದೇವರ ದರ್ಶನವನ್ನು ಮಾಡುವ ಅವಕಾಶ ಕೂಡ ಸಿಕ್ತು, ದೇವರ ಬಲಿಯನ್ನು ನೋಡುವ ಅವಕಾಶ ಸಹ ಸಿಕ್ತು. ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಆಯಿತು. ಅದಾದಮೇಲೆ ಡ್ಯಾನ್ಸಿನ ಹಿಂದಿನ ದಿನ ನಾನು ಕಾಸ್ಟ್ಯೂಮ್ ಪರ್ಚೇಸ್ ಮಾಡಲಿಕ್ಕಂತ ಹೋಗಿದ್ದೆ. ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ಆದರೆ ಬೆಳಗ್ಗೆ ಹೋಗಿ ಕಾಯುವ ಪರಿಸ್ಥಿತಿ ಬಂತು. ಸಂಜೆ ಬರೋಕ್ಕೆ ಹೇಳಿದರು, ಆದರೆ ನಾನು ಮಧ್ಯಾಹ್ನ ಹೋಗಿದ್ದೆ, ಯಾಕಂದರೆ ಬೇಗ ಕಾಲೇಜಿಂದ ಹೊರಟಿದ್ದೆ. ಹಾಗಾಗಿ ಸೋಲೋ ಡ್ಯಾನ್ಸ್ ಮುಗಿಸಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಶಾಪಿಂಗನ್ನು ಮುಗಿಸಿ ಅದಾದಮೇಲೆ ಅಮ್ಮನಲ್ಲಿಗೆ ಹೋಗಿ ಹಾಸ್ಪಿಟಲಿಗೆ ಹೋಗಿ ಸ್ವಲ್ಪ ತಿಂಡಿಯನ್ನು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ತುಂಬ ದಿನ ಆಗಿತ್ತು ಅಂಗಡಿಯ ಬಿಸಿ ಬಿಸಿ ತಿಂಡಿಯನ್ನು ತಿನ್ನದೆ, ಹಾಗಾಗಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಟೇಕ್ ಕೇರ್, ಬಾಯ್, ಸಿ ಯು.